ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ.ಯು.ಸಿಯಲ್ಲಿ ಓದುತ್ತಿರುವಂತಹ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 7 ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ಸೊ ಈ ಪಾಠದ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ನೋಡೋಣ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು ಡೇಟಾ. ಸೊ ಡೇಟಾದ ಬಗ್ಗೆ ಪರಿಚಯ ಆಗಬೇಕಾಗುತ್ತೆ. ಸೊ ಹಾಗಾಗಿ ಗವರ್ನಮೆಂಟ್ಸ್ ಕಲೆಕ್ಟ್ಸ್ ಆ್ಯಂಡ್ ರೆಕಾರ್ಡ್ಸ್ ಡೇಟಾ ಅಬೌಟ್ ದ ಪಾಪ್ಯುಲೇಷನ್ ಥ್ರೂ ಎ ಪ್ರೋಸೆಸ್ ಕಾಲ್ಡ್ ಸೆನ್ಸಸ್. ಸೊ ಸರ್ಕಾರಗಳು ಏನು ಮಾಡ್ತವೆ ಅಂತಂದರೆ, ಜನಸಂಖ್ಯೆಯ ವರದಿಯನ್ನು ಪಡಿತಾ ಹೋಗುತ್ತೆ. ಪ್ರತಿ 10 ಇಯರ್ಸ್ ಒಂದ್ಸಲ ನಮಗೆ ಸೆನ್ಸಸ್ಸನ್ನು ಮಾಡ್ತಾ ಹೋಗ್ತಾರೆ. ಸೊ ದೇಶದಲ್ಲಿ ಇರುವಂಥ ಜನಸಂಖ್ಯೆ ಎಷ್ಟಿದೆ, ಸೊ ಜನಸಂಖ್ಯೆ ಹೆಚ್ಚಾದರೆ ಏನು ಮಾಡಬೇಕಾಗತ್ತೆ, ಜನಸಂಖ್ಯೆ ಕಡಿಮೆ ಇದ್ದರೆ ಏನು ಮಾಡಬೇಕಾಗುತ್ತೆ, ಯಾವ ರೀತಿಯಾದಂಥ ಒಂದು ಯೋಜನೆಗಳನ್ನು ತರಬೇಕು, ಸೊ ಅಭಿವೃದ್ಧಿ ಯೋಜನೆಗಳು ಏನು ತರಬೇಕು, ಡೆವಲಪಿಂಗ್ ಪಾಲಿಸೀಸ್ ಏನೆಲ್ಲ ತರಬೇಕು ಅನ್ನೋದನ್ನು ಸೊ ಇಲ್ಲಿ ನಮ್ಮ ಗೌರ್ಮೆಂಟ್ ಏನು ಮಾಡುತ್ತೆ, ಸೆನ್ಸಸ್ಸನ್ನು ಮಾಡ್ತಾ ಹೋಗುತ್ತೆ. ಸೊ ಹಿಯರ್ ಸೆನ್ಸಸ್ ಅನ್ನೋದು ಕೂಡ ಒಂದು ಡೇಟಾ ಅಂತ ಹೇಳ್ಬೋದು. ಸೊ ಆ ಸೆನ್ಸಸಲ್ಲಿ ಏನೆಲ್ಲ ಇರುತ್ತೆ ಅಂತ, ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ ಪ್ಲಾನಿಂಗ್ ಆ್ಯಂಡ್ ಫಾರ್ಮುಲೇಟಿಂಗ್ ಪಾಲಿಸೀಸ್. ಸೊ ಅದೇ ರೀತಿಯಾಗಿ ಬ್ಯಾಂಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕಸ್ಟಮರ್ಸ್ ಡೀಟೇಲ್ಸನ್ನು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಕಸ್ಟಮರ್ ಡೀಟೇಲ್ಸಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಅಕೌಂಟ್ಸ್ ಡೀಟೇಲ್ಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಬ್ಯಾಂಕ್ ಅವರು ಅದನ್ನು ಡೇಟಾನ ಮೇಂಟೈನ್ ಮಾಡ್ತಾ ಬರ್ತಾರೆ. ಸೊ ಡೇಟಾ ನೀಡ್ ಟು ಬಿ ಗ್ಯಾದರ್ಡ್, ಪ್ರೊಸೆಸ್ಡ್ ಆ್ಯಂಡ್ ಅನಲೈಸ್ಡ್ ಫಾರ್ ಮೇಕಿಂಗ್ ಡಿಸಿಷನ್ಸ್. ಸೊ ಈ ರೀತಿಯಾಗಿ ಡೇಟಾನ ಗ್ಯಾದರ್ಡ್ ಮಾಡೋದಾಗಲಿ, ಅದನ್ನು ಪ್ರೋಸೆಸ್ ಮಾಡೋದಾಗಲಿ, ಹಾಗೂ ಫೈನಲ್ ಆಗಿ ಅನಲೈಸ್ ಮಾಡೋದು ಯಾವ ಒಂದು ಉದ್ದೇಶಕ್ಕೆ ಅಂತಂದರೆ, ಒಂದು ಡಿಸಿಷನ್ನ ತೊಗೊಳೋದಕ್ಕೆ ಅಥವಾ ಡಿಸಿಷನ್ ಮೇಕಿಂಗನ್ನು ತೊಗೊಳೋದಕ್ಕೆ. ಸೊ ಹಾಗಾದರೆ ಡೇಟಾ ಅನ್ನೋದನ್ನು ನಾವು ಏನಂತ ಹೇಳ್ತೀವಿ ಅಂದರೆ, ಇಟ್ಸ್ ಎ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್, ನಂಬರ್ಸ್ ಆ್ಯಂಡ್ ಅದರ್ ಸಿಂಬಲ್ಸ್. ಸೊ ಅದರಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತೆ, ನಂಬರ್ಸ್ ಇರುತ್ತೆ, ಹಾಗೂ ಬೇರೆ ಎಲ್ಲ ಸಿಂಬಲ್ಸ್ ಕೂಡ ಇರುತ್ತೆ. ಅದಕ್ಕೆ ನಾವು ಅದನ್ನು ಡೇಟಾ ಅಂತ ಹೇಳ್ತೀವಿ. ಸೊ ಹಾಗಾದರೆ ಡೇಟಾ ಅನ್ನೋದು ಒಂದು ಪ್ಲೂರಲ್ ವರ್ಡ್, ಅದು ಪ್ಲೂರಲ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಸಿಂಗ್ಯುಲರ್ ವರ್ಡ್ ಏನಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಡೇಟಮ್. ಸೊ ಡೇಟಮ್ ಅನ್ನೋದು ಸಿಂಗ್ಯುಲರ್ ಫಾರ್ಮೆಟ್ ಅಂತ ಹೇಳ್ತಾರೆ. ಏಕವಚನದಲ್ಲಿ ಹೇಳೋದಾದರೆ ಅದನ್ನು ಡೇಟಮ್ ಅಂತ ಹೇಳ್ತೀವಿ, ಬಹುವಚನದಲ್ಲಿ ಹೇಳೋದಾದ್ರೆ ಡೇಟಾ ಅಂತ ಹೇಳ್ತೀವಿ. ಸೊ ಡೇಟಾ ಆರ್ ಸ್ಟೋರ್ಡ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ಸ್. ಸೊ ಈಗ ನಮಗೆ ಸಿಗುವಂಥ ಡೇಟಾನ ನಾವು ಆಲ್ಮೋಸ್ಟ್ ಆಲ್ ಈಗ ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಸ್ಟೋರ್ ಮಾಡ್ತಾ ಬರ್ತೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಪ್ರೊಸೆಸಿಂಗ್ ಬಿಕಮ್ಸ್ ಫಾಸ್ಟರ್ ಆ್ಯಂಡ್ ಈಸಿಯರ್. ಸೊ ಡೇಟಾನ ಪ್ರೋಸೆಸ್ ಮಾಡೋದಕ್ಕೆ ತುಂಬ ಫಾಸ್ಟಾಗಿಯೂ ಪ್ರೋಸೆಸ್ ಮಾಡ್ಬೋದು, ಹಾಗೆ ಈಸಿಯಾಗಿ ನಾವು ಪ್ರೋಸೆಸ್ ಮಾಡ್ಬೋದು, ಆ್ಯಸ್ ಕಂಪೇರ್ಡ್ ಟು ದ ಮ್ಯಾನ್ಯಲ್ ಡೇಟಾ ಪ್ರೊಸೆಸಿಂಗ್. ಸೊ ಮೊದಲು ಮಾನವ ನಿರ್ಮಿತ ಡೇಟಾ ಪ್ರೊಸೆಸಿಂಗ್ ಏನಿತ್ತು, ಸೊ ಇವಾಗ ಅದು ತುಂಬ ಫಾಸ್ಟಾಗಿ ಮತ್ತು ಈಸಿಯಾಗಿ ಪ್ರೋಸೆಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗಿದೆ. ಸೊ ಹಾಗಾದರೆ ಯಾವುದೆಲ್ಲ ಉದಾಹರಣೆಗಳನ್ನು ನಾವು ಡೇಟಾಗೆ ಕೊಡ್ಬೋದು ಅಂತ ಹೇಳಿದ್ರೆ, ಒಬ್ಬ ಪರ್ಸನ್ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಇರುವಂಥ ಡೀಟೇಲ್ಸ್, ಫಾರ್ ಎಕ್ಸಾಂಪಲ್ ನೇಮ್ ಆಗಿರ್ಬೋದು, ಏಜ್, ಜೆಂಡರ್, ದೆನ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಇದೆಲ್ಲವೂ ಕೂಡ ಡೇಟಾ ಅಂತ ಹೇಳ್ಬೋದು. ಸೊ ಟ್ರಾನ್ಸಾಕ್ಷನ್ಸ್ ಜನರೇಟೆಡ್ ಥ್ರೂ ಬ್ಯಾಂಕಿಂಗ್ ಮತ್ತು ಟಿಕೆಟಿಂಗ್, ಶಾಪಿಂಗ್, ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ, ಲೈಕ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದಷ್ಟು ಡೇಟಾ ಇರುತ್ತೆ. ಹಾಗೆ ಟಿಕೆಟ್ ಬುಕ್ಕಿಂಗ್ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಡೇಟಾಗಳನ್ನು ನಾವು ನೋಡ್ಬೋದು. ಹಾಗೆ ಶಾಪಿಂಗ್ ಮಾಡೋ ಸಂದರ್ಭಗಳು ಕೂಡ ಒಂದಷ್ಟು ಡೇಟಾಗಳನ್ನ ನಾವು ಕಾಣ್ಬೋದು. ಸೊ ಇಮೇಜಸ್ ಆಗಿರ್ಬೋದು, ಗ್ರಾಫಿಕ್ಸ್, ಅನಿಮೇಷನ್ಸ್, ಆಡಿಯೋಸ್, ವೀಡಿಯೋಸ್, ಡಾಕ್ಯುಮೆಂಟ್ಸ್, ವೆಬ್ ಪೇಜಸ್, ಆನ್ಲೈನ್ ಪೋಸ್ಟ್ ಮಾಡೋದಾಗಿರ್ಬೋದು, ಕಾಮೆಂಟ್ಸ್ ಹಾಕೋದಾಗಿರ್ಬೋದು, ಮೆಸೇಜಸ್, ಮತ್ತು ಸೆನ್ಸರ್ಸ್ಗಳಿಂದ ಜನರೇಟ್ ಆಗುವಂಥ ಕೆಲವು ಸಿಗ್ನಲ್ಸ್ಗಳು ಕೂಡ ಆಗಿರ್ಬೋದು, ಹಾಗೂ ಸ್ಯಾಟಲೈಟ್ಗಳಿಂದ ಸಿಗುವಂಥ ಡೇಟಾಗಳು ಕೂಡ ಸೊ ನಾವು ಉದಾಹರಣೆಯಾಗಿ ಕೊಡ್ಬೋದಾಗುತ್ತೆ. ಸೊ ಸ್ಯಾಟಲೈಟ್ಗಳಿಂದ ಏನೆಲ್ಲ ಡೇಟಾಗಳು ಸಿಗುತ್ತೆ ಅಂತಂದರೆ, ಮೆಟೀರಿಯಾಲಜಿಕಲ್ ಡೇಟಾ ಸಿಗುತ್ತೆ, ಕಮ್ಯುನಿಕೇಷನ್ ಡೇಟಾ ಆಗುತ್ತೆ, ಅರ್ತ್ ಅಬ್ಸರ್ವೇಷನ್ ಡೇಟಾ ಎಲ್ಲವೂ ಕೂಡ ಸಿಗುತ್ತೆ. ಇವೆಲ್ಲವೂ ಕೂಡ ಸೊ ಡೇಟಾಗೆ ಉದಾಹರಣೆ ಅಂತ ಹೇಳಬಹುದು. ಹಾಗಾದರೆ ಡೇಟಾದ ಪ್ರಾಮುಖ್ಯತೆ ಏನು, ಯಾವಕ್ಕೆ ನಮಗೆ ಡೇಟಾ ಮುಖ್ಯವಾಗುತ್ತೆ ಅಂತಂದರೆ, ಇಲ್ಲೊಂದು ಎಕ್ಸಾಂಪಲ್ಸ್ ಕೂಡ ನಾವು ನೋಡ್ತಾ ಹೋಗ್ಬೋದು. EVM ಮೆಷಿನ್ಸ್ ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ಗಳನ್ನ ನಾವು ಇತ್ತೀಚೆಗೆ ಸೊ ವೋಟಿಂಗ್ ಪರ್ಪಸ್ಗೆ ಬಳಸ್ತಾ ಹೋಗ್ತಾ ಇದ್ದೀವಿ. ಈ ವೋಟಿಂಗ್ ಮಾಡೋದನ್ನ ಎಲೆಕ್ಟ್ರಾನಿಕಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ತುಂಬ ಫಾಸ್ಟಾಗಿ ನಾವು ಎಲೆಕ್ಷನ್ನ ಪ್ರೋಸೆಸ್ನ ಮಾಡ್ಬೋದಾಗುತ್ತೆ, ಹಾಗೂ ರಿಸಲ್ಟ್ ಕೂಡ ಅಷ್ಟೇ ಬೇಗನೆ ಕೂಡ ಕೊಡಬೇಕಾಗುತ್ತೆ. ಸೊ ಎಲ್ಲ ವೋಟಿಂಗ್ ಆಗಿರುವಂಥ ಎಲ್ಲ EVM ಮೆಷಿನ್ಗಳನ್ನ ಅಕ್ಯುಮಿಲೇಟ್ ಮಾಡಿಕೊಂಡು ದೆನ್ ವಿ ಕ್ಯಾನ್ ಡಿಕ್ಲೇರ್ ದ ರಿಸಲ್ಟ್ಸ್ ಇನ್ ಎ ಶಾರ್ಟ್ ಟೈಮ್. ಸೊ ಆ್ಯಸ್ ಕಂಪೇರ್ಡ್ ಟು ದ ಕೌಂಟಿಂಗ್ ಆಫ್ ಬ್ಯಾಲೆಟ್ ಪೇಪರ್ಗಳನ್ನ ಬಳಸ್ಕೊಂಡು ಮೊದಲು ಕೌಂಟಿಂಗ್ ಮಾಡ್ತಿದ್ದಂಥ ಟೈಮ್ಗೂ ಈಗ EVM ಮಿಷಿನ್ಗಳ ಮೂಲಕ ರಿಸಲ್ಟ್ ಡಿಕ್ಲೇರ್ ಮಾಡ್ತಾ ಇರೋ ಟೈಮ್ಗೂ ಸೊ ತುಂಬಾ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಸೈಂಟಿಸ್ಟ್ ರೆಕಾರ್ಡ್ ದ ಡೇಟಾ. ಸೊ ವಿಜ್ಞಾನಿಗಳು ಕೂಡ ಒಂದಷ್ಟು ಡೇಟಾನ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಸೊ ಅವರು ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕಾದ್ರೆ, ಸೊ ವ್ಯಾಲ್ಯುಕೇಟ್ ಮಾಡ್ತಾ ಹೋಗ್ಬೇಕಾದ್ರೆ, ಕೆಲವೊಂದು ರಿಸಲ್ಟ್ಸ್ಗಳನ್ನ ಕಂಪೇರ್ ಮಾಡೋದಕ್ಕೋಸ್ಕರ ಡೇಟಾನ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಕೂಡ ಕೆಲವೊಂದಷ್ಟು ಡೇಟಾನ ಮೇಂಟೈನ್ ಮಾಡ್ತವೆ. ಸೊ ಏನಕ್ಕೆ ಅಂದರೆ, ಹೊಸದಾಗಿ ಯಾವುದಾದ್ರೂ ಒಂದು ಮೆಡಿಸಿನ್ನು ಮಾರ್ಕೆಟ್ಗೆ ಬಿಟ್ಟ ನಂತರ ಅದರಿಂದ ಏನಾದರೂ ಎಫೆಕ್ಟಿವ್ ಆಗಿದೆಯಾ ಅಥವಾ ಪ್ರಭಾವ ಬೀರಿದೆಯಾ, ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ, ಏನೆಲ್ಲ ಫೀಡ್ಬ್ಯಾಕ್ ಬರ್ತಿದೆ, ಹೀಗೆಲ್ಲ ನೆಗೆಟಿವ್ ಫೀಡ್ಬ್ಯಾಕ್, ಇದೆಲ್ಲವೂ ಕೂಡ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಈವನ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಕೂಡ ಡೇಟಾನ ರೆಕಾರ್ಡ್ ಮಾಡ್ತಾ ಬರ್ತದೆ. ಸೊ ಲೈಬ್ರರಿಲಿ ಕೂಡ ನಾವು ಆಟೋಮೇಷನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಆಟೋಮೇಷನ್ ಅಂತ ಹೇಳಿದ್ರೆ,
ಸೊ ಲೈಬ್ರರಿ ಇರುವಂಥ ಬುಕ್ಸ್ಗಳು ಎಷ್ಟಿರುತ್ತೆ, ಸೊ ಯಾವುದೆಲ್ಲ ಬುಕ್ಸ್ಗಳನ್ನು ನಾವು ಇಶ್ಯೂ ಮಾಡಿರ್ತೇವೆ, ಯಾವುದೆಲ್ಲ ಬುಕ್ಗಳನ್ನು ನಾವು ವಾಪಸ್ ರಿಸೀವ್ ಮಾಡಿರ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಲೈಬ್ರರಿ ಆಟೋಮೇಷನ್ ಇದರಲ್ಲಿ ನೋಡ್ಬೋದು. ಸೊ ಸರ್ಚ್ ಇಂಜಿನ್ಸ್ ಫಾರ್ ಎಕ್ಸಾಂಪಲ್ ಗೂಗಲ್ ಆಗಿರ್ಬೋದು, ಬಿಂಗೋ ಆಗಿರ್ಬೋದು, ಸೊ ಯಾವುದೇ ಸರ್ಚ್ ಇಂಜಿನ್ಗಳಲ್ಲಿ ನಾವು ಸರ್ಚ್ ಮಾಡುವಂಥ ಡೇಟಾ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ಡಿಸ್ಪ್ಲೇ ಬರ್ತಾ ಹೋಗುತ್ತೆ, ರಿಸಲ್ಟು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಹೇಗೆಲ್ಲ ಆಗುತ್ತೆ ಅಂತಂದರೆ, ಸೊ ಇಟ್ಸ್ ಗೋಯಿಂಗ್ ಟು ಸರ್ಚ್ ದ ಲಾರ್ಜ್ ವ್ಯಾಲ್ಯೂಮ್ ಆಫ್ ಡೇಟಾ ಅವೈಲೇಬಲ್ ಆನ್ ದ ವೆಬ್ಸೈಟ್ಸ್. www ಇರುವಂಥ ಎಲ್ಲ ಡೇಟಾನು ಕಲೆಕ್ಟ್ ಮಾಡ್ತಾ ಬರುತ್ತೆ. ಸೊ ಅನಲೈಸ್ ಮಾಡಿ ನಮಗೆ ರಿಸಲ್ಟ್ ಆಗಿ ಕೊಡುತ್ತೆ. ವೆದರ್ ಅಲರ್ಟ್ಸ್ ಆರ್ ಜನರೇಟೆಡ್ ಬೈ ಅನಲೈಸಿಂಗ್ ಡೇಟಾ ರಿಸೀವ್ಡ್ ಫ್ರಮ್ ವೇರಿಯಸ್ ಸ್ಯಾಟಲೈಟ್ಸ್. ಬೇರೆ ಬೇರೆ ಉಪಗ್ರಹಗಳಿಂದ ಸಿಕ್ಕಂಥ ಡೇಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಪ್ರೋಸೆಸ್ ಮಾಡಿ ಅನಲೈಸ್ ಮಾಡಿ ನಮಗೆ ವೆದರ್ ಅಲರ್ಟ್ಸ್ ಅಥವಾ ಎಚ್ಚರಿಕೆಗಳನ್ನು ಕೊಡ್ತಾ ಬರ್ತಾರೆ. ಇವೆಲ್ಲವೂ ಕೂಡ ಸೊ ನೋಡೋದಾದರೆ ಪ್ರತಿಯೊಂದು ಒಂದು ಕ್ಷೇತ್ರಗಳಲ್ಲಿ ಅಥವಾ ಪ್ರತಿಯೊಂದು ಹಂತಗಳಲ್ಲೂ ನಾವು ಡೇಟಾ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ಟೈಪ್ಸ್ ಆಫ್ ಡೇಟಾದಲ್ಲಿ ಎಷ್ಟು ವೆರೈಟೀಸ್ ಆಫ್ ಡೇಟಾ ನಾವು ಕಾಣ್ತೀವಿ ಅಂತಂದರೆ, ಇಮೇಜ್ ಫಾರ್ ಎಕ್ಸಾಂಪಲ್ ಇಮೇಜನ್ನು ನಾವು ಆಲ್ಮೋಸ್ಟ್ ಪಿಕ್ಸೆಲ್ ಕಲೆಕ್ಷನ್ ಅಂತ ಹೇಳ್ತೀವಿ. ಸೊ ಆ ಇಮೇಜ್ ಮೂಲಕ ಕೂಡ ನಾವು ಇನ್ನೊಂದು ಡೇಟಾ ಇನ್ನೊಬ್ಬರಿಗೆ ನಾವು ಶೇರ್ ಮಾಡ್ಬೋದಾಗುತ್ತೆ. ವಿಡಿಯೋಗಳು ಕೂಡ ನಾವು ಡೇಟಾ ಅಂತ ಹೇಳ್ಬೋದು, ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಫ್ರೇಮ್ಸ್ಗಳಿಂದ ಮಾಡಲ್ಪಟ್ಟಂಥ ವಿಡಿಯೋ ಕೂಡ ಒಂದು ರೀತಿಯಾದ ಡೇಟಾ ರೀತಿ ಬಳಸಬಹುದು. ಫೀಸ್ ಸ್ಲಿಪ್ಪಲ್ಲಿ ಕೂಡ ಸೊ ನಮಗೆ ಆ ಫೀಸ್ ಸ್ಲಿಪ್ಪಲ್ಲಿ ನ್ಯೂಮೆರಿಕಲ್ ವ್ಯಾಲ್ಯೂಸು ಮತ್ತು ನಾನ್ ನ್ಯೂಮೆರಿಕಲ್ ವ್ಯಾಲ್ಯೂಸು ಕೂಡ ಅದರಲ್ಲಿ ನಾವು ಕಾಣ್ಬೋದು. ಸೊ ಮೆಸೇಜಸ್ ಆಗಿರ್ಬೋದು, ಚಾಟ್ಸ್ಗಳಾಗಿರ್ಬೋದು, ಮತ್ತು ಟೆಕ್ಸ್ಟ್ಗಳು, ಐಕಾನ್ಗಳು, ಎಮೋಷನ್ಸ್ಗಳನ್ನು ಆಗಿರ್ಬೋದು, ಇಮೇಜಸ್, ವಿಡಿಯೋಸ್, ಇವೆಲ್ಲವೂ ಕೂಡ ವೆರೈಟೀಸ್ ಆಫ್ ಡೇಟಾ ಅಂತ ನಾವು ಹೇಳ್ಬೋದು. ಹಾಗಾದರೆ ಟೈಪ್ಸ್ ಆಫ್ ಡೇಟಾದಲ್ಲಿ ಮೇಜರ್ ಆಗಿ 2 ಕ್ಯಾಟಗರಿ ಬರುತ್ತೆ. ಒಂದು ಸ್ಟ್ರಕ್ಚರ್ಡ್ ಡೇಟಾ, ಇನ್ನೊಂದು ಅನ್ಸ್ಟ್ರಕ್ಚರ್ಡ್ ಡೇಟಾ. ಸ್ಟ್ರಕ್ಚರ್ಡ್ ಡೇಟಾ ಅಂತ ಏನಂದರೆ ಆರ್ಗನೈಸ್ಡ್ ಆ್ಯಂಡ್ ರೆಕಾರ್ಡೆಡ್ ಇನ್ ಎ ವೆಲ್ ಡಿಫೈನ್ಡ್ ಫಾರ್ಮ್ಯಾಟ್. ಸೊ ಕೊಟ್ಟಿರುವಂಥ ಡೇಟಾನ ಒಂದು ವೆಲ್ ಡಿಫೈನ್ಡ್ ಫಾರ್ಮ್ಯಾಟಲ್ಲಿ ನಾವು ಸ್ಟೋರ್ ಮಾಡಿದ್ರೆ, ಅದನ್ನು ಆರ್ಗನೈಸ್ ಮಾಡಿದ್ರೆ ನಾವು ಅಥವಾ ರೆಕಾರ್ಡ್ ಮಾಡಿದ್ರೆ ಅದನ್ನು ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ತೀವಿ. ಸೊ ಯೂಶಲಿ ಪೀಪಲ್ ಆರ್ ಗೋಯಿಂಗ್ ಟು ಸ್ಟೋರ್ ದಿಸ್ ಕೈಂಡ್ ಆಫ್ ಡೇಟಾ ಇನ್ ಕಂಪ್ಯೂಟರಲ್ಲಿ ನಾವು ಇದನ್ನು ಸ್ಟೋರ್ ಮಾಡ್ತಾ ಬರ್ತೀವಿ. ಯಾವ ರೀತಿ ಸ್ಟೋರ್ ಮಾಡ್ತೀವಿ ಅಂದರೆ ಟ್ಯಾಬ್ಯುಲರ್ ಫಾರ್ಮಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳಿದ್ರೆ ಸೊ ಕಾಲಮ್ ವೈಸು ಮತ್ತು ರೋ ವೈಸು ವ್ಯಾಲ್ಯೂಸ್ಗಳನ್ನ ಸ್ಟೋರ್ ಮಾಡ್ತಾ ಬರ್ತೀವಿ. ಸೊ ಈಚ್ ಕಾಲಮ್ ರೆಪ್ರೆಸೆಂಟ್ಸ್ ದ ಡಿಫ್ರೆಂಟ್ ಡೇಟಾ ಫಾರ್ ಎ ಪರ್ಟಿಕ್ಯುಲರ್ ಪ್ಯಾರಾಮೀಟರ್. ಪ್ರತಿಯೊಂದು ಕಾಲಮು ಒಂದೊಂದು ವ್ಯಾಲ್ಯೂನ ಹೇಳ್ತಾ ಬರುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಪರ್ಟಿಕ್ಯುಲರ್ ಪ್ಯಾರಾಮೀಟರ್, ಪ್ರತಿಯೊಂದಕ್ಕೂ ಒಂದೊಂದು ಪ್ಯಾರಾಮೀಟರ್ ಅಂತ ಹೇಳ್ತಾ ಬರ್ತೀವಿ. ಸೊ ಪ್ರತಿ ಕಾಲಮ್ಗೂ ನಾವು ಆಟ್ರಿಬ್ಯೂಟ್ ಅಂತ ಹೇಳ್ತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು, ಮತ್ತು ವೇರಿಯಬಲ್ ಅಂತ ಕೂಡ ಹೇಳ್ಬಹುದು. ಅನ್ಸ್ಟ್ರಕ್ಚರ್ಡ್ ಡೇಟಾ ಇದನ್ನು ಹೇಗಪ್ಪ ನಾವು ಅರ್ಥ ಮಾಡ್ಕೊಳ್ಳೋದಂದರೆ, ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ನಾವು ನೋಡೋಣ. ಎ ನ್ಯೂಸ್ ಪೇಪರ್ ಕಂಟೈನ್ಸ್ ವೇರಿಯಸ್ ಟೈಪ್ಸ್ ಆಫ್ ನ್ಯೂಸ್ ಐಟಮ್ಸ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಡೇಟಾ. ಸೊ ನ್ಯೂಸ್ ಪೇಪರಲ್ಲಿ ಬರುವಂಥ ಆಲ್ಮೋಸ್ಟ್ ಎಲ್ಲ ನ್ಯೂಸ್ಗಳು ಕೂಡ ನಾವು ಡೇಟಾ ಅಂತ ಹೇಳ್ಬೋದು. ಆದರೆ ದೇರ್ ಇಸ್ ನೋ ಫಿಕ್ಸ್ಡ್ ಪ್ಯಾಟರ್ನ್ ದ್ಯಾಟ್ ನ್ಯೂಸ್ ಪೇಪರ್ ಫಾಲೋಸ್ ಇನ್ ಪ್ಲೇಸಿಂಗ್ ದ ನ್ಯೂಸ್ ಆರ್ಟಿಕಲ್ಸ್. ಸೊ ನ್ಯೂಸ್ ಪೇಪರಲ್ಲಿ ಇದೇ ರೀತಿಯಾದಂಥ ಪ್ಯಾಟರ್ನ ನಾವು ಫಾಲೋ ಮಾಡಬೇಕು, ಈ ನ್ಯೂಸ್ಗಳನ್ನು ಇದೇ ಪೇಜ್ ನಂಬರಲ್ಲಿ ನಾವು ಡಿಸ್ಪ್ಲೇ ಮಾಡಬೇಕು ಅಥವಾ ಪ್ರಿಂಟ್ ಮಾಡಬೇಕು ಅನ್ನೋದು ಯಾವುದೇ ರೀತಿಯಾದಂಥ ಪ್ಯಾಟರ್ನ್ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ಬೋದು. ಸೊ ನ್ಯೂಸ್ ಪೇಪರ್ ಕಮ್ಸ್ ಅಂಡರ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಸೊ ಅಗೇನ್ ವೆಬ್ ಪೇಜಸ್ಸಲ್ಲೂ ಕೂಡ ಅಷ್ಟೇ ನಾವು ಟೆಕ್ಸ್ಟನ್ನು ನೋಡ್ತೀವಿ, ಇಮೇಜಸನ್ನು ನೋಡ್ತೀವಿ, ವೀಡಿಯೋಸ್ಗಳನ್ನು ನೋಡ್ತೀವಿ. ಬಟ್ ಒಂದು ವೆಬ್ಸೈಟಿಂದ ಮತ್ತೊಂದು ವೆಬ್ಸೈಟ್ಗೆ ತುಂಬಾ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ, ಸೊ ಡಿಪೆಂಡಿಂಗ್ ಆನ್ ದೇರ್ ರಿಕ್ವೈರ್ಮೆಂಟ್ಸ್, ಡಿಪೆಂಡಿಂಗ್ ಆನ್ ದೇರ್ ಟೇಸ್ಟ್, ಸೊ ವಿತ್ ದೇ ಪೀಪಲ್ ಆರ್ ಗೋಯಿಂಗ್ ಟು ಡಿಸೈನ್ ದ ವೆಬ್ಸೈಟ್ಸ್. ಸೊ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಒಂದು ಪ್ಯಾಟರ್ನ ಫಾಲೋ ಮಾಡೋದಿಲ್ಲ. ಸೊ ಹಾಗಾಗಿ ವೆಬ್ ಪೇಜಸ್ಸು ಕೂಡ ಅನ್ಸ್ಟ್ರಕ್ಚರ್ಡ್ ಡೇಟಾ ಆಗುತ್ತೆ. ಸೊ ಬಿಸ್ನೆಸ್ ರಿಪೋರ್ಟ್ಗಳಾಗಿರ್ಬೋದು, ಬುಕ್ಸ್ಗಳೇ ಆಗಿರ್ಬೋದು, ಆಡಿಯೋಸು, ವೀಡಿಯೋಸು, ಸೋಷಿಯಲ್ ಮೀಡಿಯಾ ಮೆಸೇಜಸ್ ಆಗಿರ್ಬೋದು, ಇವು ಯಾವುದೇ ಒಂದು ಡೇಟಾಗಳಿಗೆ ಒಂದು ವೆಲ್ ಡಿಫೈನ್ಡ್ ಪ್ಯಾಟರ್ನ್ ಇರೋದಿಲ್ಲ. ಸೊ ಅನ್ಸ್ಟ್ರಕ್ಚರ್ಡ್ ಡೇಟಾ, ಈ ರೀತಿಯಾದಂಥ ಅನ್ಸ್ಟ್ರಕ್ಚರ್ಡ್ ಡೇಟಾಗಳನ್ನ ನಾವು ಡಿಸ್ಕ್ರೈಬ್ ಮಾಡಬೇಕು ಅಂತಂದರೆ ಕೆಲವು ಸಲ ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಹೆಲ್ಪ್ ಆಫ್ ಸಮ್ ಅದರ್ ಡೇಟಾ, ಬೇರೆ ಒಂದು ಡೇಟಾನ ಸಹಾಯವನ್ನು ತೊಗೊಳ್ತೀವಿ. ಸೊ ಆ ರೀತಿಯಾದ ನಾವು ಬೇರೆ ಡೇಟಾ ಸಹಾಯ ತೊಗೊಂಡ್ರೆ ಅದನ್ನು ನಾವು ಮೆಟಾ ಡೇಟಾ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಮೆಟಾ ಡೇಟಾ ಅಂತಂದರೆ ಡೇಟಾ ಅಬೌಟ್ ಡೇಟಾ ಅಂತ ಹೇಳ್ತೀವಿ. ಸೊ ಡೇಟಾ ಕಲೆಕ್ಷನ್ ಅಂದರೆ ಏನು ಹಾಗಾದರೆ? ಸೊ ಡೇಟಾ ಕಲೆಕ್ಷನ್ ಅಂದರೆ ಐಡೆಂಟಿಫೈಯಿಂಗ್ ಆಲ್ರೆಡಿ ಅವೈಲೇಬಲ್ ಡೇಟಾ. ಸೊ ಇರ್ತಕ್ಕಂಥ ಡೇಟಾದಲ್ಲಿ ನಮಗೆ ಬೇಕಾಗಿರೋದನ್ನು ಐಡೆಂಟಿಫೈ ಮಾಡ್ಕೊಳ್ಳೋದನ್ನು ನಾವು ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ಆರ್ ಕಲೆಕ್ಟಿಂಗ್ ಫ್ರಮ್ ದ ಅಪ್ರಾಪ್ರಿಯೇಟ್ ಸೋರ್ಸಸ್. ಸೊ ನಮಗೆ ಬೇಕಾಗಿರುವಂಥ ಡೇಟಾನ ಒಂದು ಗೊತ್ತಿರುವಂಥ ನಮಗೆ ನಿಗದಿತವಾಗಿ ಸಿಗುವಂಥ ಒಂದು ಸೋರ್ಸ್ಗಳಿಂದ ತಗೊಳ್ಳುವಂಥ ಡೇಟಾ ಅನ್ನೋದು ಕೂಡ ಹೇಳ್ತೀವಿ. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಸೇಲ್ಸ್ ಡೇಟಾ. ಈಗ ನಮಗೆ ಸೇಲ್ಸ್ ಡೇಟಾ ಎಲ್ಲಿ ಸಿಗಬಹುದು ಅಂತಂದರೆ, ಸಪೋಸ್ ನಾವೇನಾದ್ರು ಶಾಪ್ಕೀಪರ್ ಹತ್ರ ಹೋದರೆ ಅವರು ಮೇಂಟೈನ್ ಮಾಡಿರುವಂಥ ರಿಜಿಸ್ಟರ್ ಆಗಿರ್ಬೋದು ಅಥವಾ ಒಂದು ಡೈರಿನೇ ಆಗಿರ್ಬೋದು, ಅದರಲ್ಲಿ ನಮಗೆ ಸೇಲ್ಸ್ ಡೇಟಾ ಸಿಗುತ್ತೆ. ಮತ್ತು ಸೊ ಡೇಟಾ ಆರ್ ಆಲ್ರೆಡಿ ಅವೈಲೇಬಲ್ ಇನ್ ದ ಡಿಜಿಟಲ್ ಫಾರ್ಮೆಟ್. ಸೊ ಡಿಜಿಟಲ್ ಫಾರ್ಮೆಟ್ ಆಲ್ರೆಡಿ ಸಿಗುವಂಥದ್ದು ಯಾವುದಪ್ಪ ಅಂತಂದರೆ
CSV ಫೈಲ್ ಅಂದರೆ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್. ಸೊ ಇವನ್ನ ನಾವು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡಿರೋದನ್ನು ನೋಡ್ತೀವಿ. ಸೊ ಅದರ ಮೂಲಕ ನಾವು ಡೇಟಾನ ಕಲೆಕ್ಟ್ ಮಾಡಬಹುದು. ಎ ಸಾಫ್ಟ್ವೇರ್ ಡೆವಲಪ್ಡ್ ಫಾರ್ ಮೇಂಟೈನಿಂಗ್ ಸೇಲ್ಸ್ ಡೇಟಾ ಆ್ಯಂಡ್ ಅಕೌಂಟ್ಸ್. ಇತ್ತೀಚಿನ ದಿನಗಳಲ್ಲಿ ಸೇಲ್ಸ್ ಡೇಟಾ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಅವನ್ನೆಲ್ಲ ಮೇಂಟೈನ್ ಮಾಡೋದಕ್ಕೋಸ್ಕರನೇ ಒಂದಷ್ಟು ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಅಥವಾ ಸಾಫ್ಟ್ವೇರ್ನ ಡೆವಲಪ್ ಮಾಡೋದನ್ನು ನೋಡ್ತೀವಿ. A programming language such as Python, which can be used to store and retrieve the data from the CSV file. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತೀವಿ ಅಂದರೆ ಪೈಥಾನ್ ಪ್ರೋಗ್ರಾಮಿಂಗ್ ಅದನ್ನು ನಾವು ಬಳಸ್ಕೊಂಡು ಸೊ ಡೇಟಾನ ಸ್ಟೋರ್ ಮಾಡ್ಬೋದು, ಹಾಗೆ ರಿಟ್ರೀವ್ ಮಾಡ್ಬೋದು. ಸೊ ಎಲ್ಲಿ ನಾವು ಸ್ಟೋರ್ ಮತ್ತು ರಿಟ್ರೀವ್ ಮಾಡ್ಬೋದು ಅಂದರೆ CSV ಫೈಲ್ಗಳಲ್ಲಿ ಸ್ಟೋರ್ ಮಾಡಿರೋ ಡೇಟಾನ ರಿಟ್ರೀವ್ ಮಾಡ್ಬೋದು. ಸೊ ನಾಟ್ ಓನ್ಲಿ ಇನ್ ದ CSV ಫೈಲ್, ಇವನ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಲೈಕ್ MySQL ಕೂಡ ಸ್ಟೋರ್ ಮಾಡಿರೋ ಡೇಟಾನ ರಿಟ್ರೀವ್ ಮಾಡಬಹುದು. Hospitals are also collecting the data about the patients for improving their services. ಸೊ ಈವನ್ ಆಸ್ಪತ್ರೆಗಳಲ್ಲೂ ಕೂಡ ಡೇಟಾನ ಕಲೆಕ್ಟ್ ಮಾಡ್ತಾ ಬರ್ತಾರೆ. ಸೊ ಪ್ರತಿಯೊಬ್ಬ ಪೇಷಂಟ್ಗಳದ್ದು ಸೊ ಏನೇನು ಚೇಂಜಸ್ ಆಗ್ತಾ ಇರುತ್ತೆ, ಯಾವುದೆಲ್ಲ ಈ ಡಿಸೀಸಸ್ ಬಂದಿದೆ, ಏನೆಲ್ಲ ಮೆಡಿಸಿನ್ಸ್ ನಾವು ಪ್ರೊವೈಡ್ ಮಾಡಿದ್ದಾರೆ, ಏನಾದ್ರು ಅಪ್ಡೇಟ್ಸ್ ಆಗ್ತಿದೆಯಾ, ಪ್ರತಿಯೊಂದನ್ನು ಕೂಡ ಮೇಂಟೈನ್ ಮಾಡ್ತಾರೆ ಟು ಇಂಪ್ರೂವ್ ದೇರ್ ಸರ್ವಿಸಸ್. ಸೊ ಶಾಪಿಂಗ್ ಮಾಲ್ಸ್ ಆರ್ ಕಲೆಕ್ಟಿಂಗ್ ದ ಡೇಟಾ ಅಬೌಟ್ ದ ಐಟಮ್ಸ್ ಬೀಯಿಂಗ್ ಪರ್ಚೇಸ್ ಬೈ ದ ಪೀಪಲ್. ಇವನ್ ಶಾಪಿಂಗ್ ಮಾಲ್ಗಳಿಗೂ ಕೂಡ ನಾವು ಹೋದರೆ ಸೊ ಜನಗಳು ಯಾವುದನ್ನೆಲ್ಲ ತುಂಬ ಇಷ್ಟಪಟ್ಟು ತಗೋತಿದ್ದಾರೆ, ಯಾವುದೆಲ್ಲ ಐಟಮ್ಸ್ಗಳು ಬೇಗ ಸೇಲ್ ಆಗ್ತಿದೆ, ಯಾವುದೆಲ್ಲ ಐಟಮ್ಸ್ಗಳಿಗೆ ಡಿಮ್ಯಾಂಡ್ ಬರ್ತಿದೆ, ಅದೆಲ್ಲ ಡೇಟಾನು ಕೂಡ ಶಾಪಿಂಗ್ ಮಾಲ್ಗಳಲ್ಲಿ ನಾವು ನೋಡಬಹುದು. ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆರ್ ಕಲೆಕ್ಟಿಂಗ್ ದ ಡೇಟಾ ರಿಲೇಟೆಡ್ ಟು ದ ವೇರಿಯಸ್ ಎಕನಾಮಿಕ್ ಪ್ಯಾರಾಮೀಟರ್ಸ್ ಫ್ರಮ್ ಡಿಫರೆಂಟ್ ಕಂಟ್ರೀಸ್ ಫಾರ್ ಮೇಕಿಂಗ್ ಎಕನಾಮಿಕ್ ಫಾರ್ಕಾಸ್ಟ್. ಸೊ ವಿಶ್ವ ಬ್ಯಾಂಕ್ ಆಗಿರ್ಬೋದು ಅಥವಾ IMF ಸಂಸ್ಥೆಗಳೇ ಆಗಿರ್ಬೋದು, ಸೊ ದೇಶಗಳ ನಡುವೆ ಅಥವಾ ಬೇರೆ ಬೇರೆ ದೇಶಗಳ ನಡುವೆ ನಡೆಯುವಂಥ ಎಷ್ಟೋ ಎಕನಾಮಿಕ್ ಪ್ಯಾರಾಮೀಟರ್ಸ್ನ ಕಲೆಕ್ಟ್ ಮಾಡ್ತಾ ಬರುತ್ತೆ. ಸೊ ಏನಕ್ಕೆ ಇದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಬರುತ್ತೆ ಅಂತ ಹೇಳಿದ್ರೆ ಫಾರ್ ಮೇಕಿಂಗ್ ಎಕನಾಮಿಕ್ ಫೋರ್ಕಾಸ್ಟು. ಅರ್ಥವ್ಯವಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ಸಮತೋಲನದಲ್ಲಿ ಇಟ್ಕೊಳ್ಬೇಕು. ದೇಶಗಳ ನಡುವೆ ಯಾವುದೇ ರೀತಿಯಂಥ ಭಿನ್ನ ಅರ್ಥವ್ಯವಸ್ಥೆ ಇರಬಾರ್ದು ಅನ್ನೋ ಕಾರಣಕ್ಕೆ ಸೊ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಸೊ ಅಲ್ಲಿ ಕೂಡ ನಾವು ಡೇಟಾ ಕಲೆಕ್ಟ್ ಮಾಡೋದನ್ನು ನೋಡ್ಬೋದು. ಸೊ ಹೀಗೆ ಡೇಟಾ ಕಲೆಕ್ಷನ್ ಅನ್ನೋದು ಇಟ್ಸ್ ಎ ಕಲೆಕ್ಷನ್ ಆಫ್ ಐಡೆಂಟಿಫೈಯಿಂಗ್ ಆಲ್ರೆಡಿ ಅವೈಲೇಬಲ್ ಡೇಟಾ ಆರ್ ಕಲೆಕ್ಟಿಂಗ್ ಫ್ರಮ್ ದ ಅಪ್ರಾಪ್ರಿಯೇಟ್ ಸೋರ್ಸಸ್. ಹಾಗಾದರೆ ಡೇಟಾ ಸ್ಟೋರೇಜ್ ಅಂದರೆ ಇಟ್ ಇಸ್ ದ ಪ್ರೋಸೆಸ್ ಆಫ್ ಸ್ಟೋರಿಂಗ್ ದಿ ಡೇಟಾ ಆನ್ ಸ್ಟೋರೇಜ್ ಡಿವೈಸಸ್. ಇರುವಂಥ ಕಲೆಕ್ಟ್ ಮಾಡಿರುವಂಥ ಡೇಟಾನ ಒಂದು ಕಡೆ ಸ್ಟೋರೇಜ್ ಡಿವೈಸ್ಗಳಲ್ಲಿ ಸ್ಟೋರ್ ಮಾಡೋದನ್ನು ನಾವು ಡೇಟಾ ಸ್ಟೋರೇಜ್ ಅಂತ ಹೇಳ್ತೀವಿ. ಏನಕ್ಕೆ ನಾವು ಸ್ಟೋರ್ ಮಾಡ್ತೀವಿ ಅಂದರೆ ಟು ರಿಟ್ರೀವ್ ಲೇಟರ್. ಸೊ ಅದು ಸ್ವಲ್ಪ ಫ್ಯೂಚರ್ನಲ್ಲಿ ಮುಂದೆ ಏನಾದರೂ ಡೇಟಾ ರಿಟ್ರೀವ್ ಮಾಡಬೇಕು, ಆಕ್ಸೆಸ್ ಮಾಡಬೇಕು ಅಂದಾಗ ಈ ಡೇಟಾನ ಸ್ಟೋರೇಜ್ ಮಾಡಲೇಬೇಕಾಗುತ್ತೆ. ಸೊ ಮಾರ್ಕೆಟಲ್ಲಿ ಸಿಗುವಂಥ ಸ್ಟೋರೇಜ್ ಡಿವೈಸಸ್ ಯಾವುದಪ್ಪ ಅಂತಂದರೆ ಹಾರ್ಡ್ ಡಿಸ್ಕ್ ಡ್ರೈವ್, ಸಾಲಿಡ್ ಸ್ಟೇಟ್ ಡ್ರೈವ್, ಸೊ ಕಾಂಪ್ಯಾಕ್ಟ್ ಡಿಸ್ಕ್, ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಟೇಪ್ ಡ್ರೈವ್, ಪೆನ್ ಡ್ರೈವ್, ಮೆಮರಿ ಕಾರ್ಡ್, ಇಷ್ಟೆಲ್ಲ. ಸೊ ವಿ ಸ್ಟೋರ್ ದ ಡೇಟಾನ ಯಾವ್ಯಾವ ರೀತಿಯಲ್ಲಿ ಸ್ಟೋರ್ ಮಾಡ್ತೀವಿ ಅಂತಂದರೆ ಇಮೇಜಸ್ ರೂಪದಲ್ಲಿ, ಡಾಕ್ಯುಮೆಂಟ್ಸ್ನಲ್ಲಿ, ಆಡಿಯೋ ಅಥವಾ ವೀಡಿಯೋಸ್ಗಳಲ್ಲಿ. ಸೊ ಒಂದು ಫೈಲ್ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡ್ತಾ ಬರ್ತೀವಿ. ವಿ ಯೂಸ್ ಕಂಪ್ಯೂಟರ್ಸ್ ಟು ಆ್ಯಡ್, ಮಾಡಿಫೈ, ಡಿಲೀಟ್ ಡೇಟಾ ಇನ್ ದೀಸ್ ಫೈಲ್ಸ್. ಸೊ ನಾವು ಈ ಒಂದು ಕಂಪ್ಯೂಟರ್ನ ಏನಕ್ಕೆ ಬಳಸ್ತೀವಿ ಅಂತಂದರೆ ಡೇಟಾನ ಆ್ಯಡ್ ಮಾಡೋದಕ್ಕಾಗಲಿ ಅಥವಾ ಮಾಡಿಫೈ ಮಾಡೋದಕ್ಕಾಗಲಿ ಅಥವಾ ಡಿಲೀಟ್ ಮಾಡೋದಕ್ಕೋಸ್ಕರ ಆಗಲಿ ಸೊ ನಾವು ಈ ಕಂಪ್ಯೂಟರ್ನ ಬಳಸ್ತಾ ಹೋಗ್ತೀವಿ. ಸೊ ಆರ್ ಪ್ರೋಸೆಸ್ ದೀಸ್ ಡೇಟಾ ಫೈಲ್ಸ್ ಟು ಗೆಟ್ ರಿಸಲ್ಟ್ಸ್. ನಾವು ಪ್ರೋಸೆಸ್ ಮಾಡಿದ ನಂತರ ರಿಸಲ್ಟ್ಗಳನ್ನ ಪಡೆಯೋದಕ್ಕೋಸ್ಕರ ಕೂಡ ಕಂಪ್ಯೂಟರ್ನ ಬಳಸ್ತಾ ಬರ್ತೀವಿ. ಫೈಲ್ ಪ್ರೊಸೆಸಿಂಗ್ ಹ್ಯಾಸ್ ಅ ಸರ್ಟನ್ ಲಿಮಿಟೇಷನ್. ಈ ರೀತಿ ನಾವು ಫೈಲ್ನ ಪ್ರೊಸೆಸ್ ಮಾಡಬೇಕಾದ್ರೆ ಒಂದಷ್ಟು ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಆ ಲಿಮಿಟೇಷನ್ಸ್ಗಳನ್ನ ನಾವು ಓವರ್ಕಮ್ ಮಾಡೋದಕ್ಕೆ ಸೊ ನಾವೇನು ಮಾಡ್ತೀವಿ ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಬಳಸ್ತಾ ಹೋಗ್ತೀವಿ. ಸೊ ಡೇಟಾ ಪ್ರೊಸೆಸಿಂಗ್ ಅಂದರೆ ಏನು ಇರುತ್ತೆ ಅಂತಂದರೆ ಸೊ ಇನ್ಪುಟ್, ದೆನ್ ಪ್ರೊಸೆಸ್ ಆ್ಯಂಡ್ ಔಟ್ಪುಟ್, ಈ ರೀತಿಯಾದಂಥ ಸೈಕಲನ್ನು ಫಾಲೋ ಮಾಡ್ತಾ ಬರುತ್ತೆ. ಸೊ ರಾ ಡೇಟಾ ಅಂತ ಹೇಳಿದ್ರೆ ನಂಬರ್ಸ್ ಇರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು. ಅದನ್ನು ಡೇಟಾನ ಪ್ರೊಸೆಸ್ ಮಾಡಿದ ನಂತರ ಅದು ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಅ ಟೇಬಲ್, ಚಾರ್ಟ್ ಆರ್ ಟೆಕ್ಸ್ಟ್. ಸೊ ಅದೇ ರೀತಿಯಾಗಿ ಇನ್ಪುಟ್ ಒಂದು ಸ್ಟೇಜಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಡೇಟಾ ಕಲೆಕ್ಷನ್ ಮಾಡಿರೋದಾಗಿರ್ಬೋದು, ಡೇಟಾ ಪ್ರಿಪರೇಷನ್ ಮಾಡಿರೋದು ಹಾಗೂ ಡೇಟಾ ಎಂಟ್ರಿ ಮಾಡಿರೋದು, ಇವೆಲ್ಲವೂ ಕೂಡ ಇನ್ಪುಟ್ ಆದರೆ ಸೊ ಪ್ರೊಸೆಸಿಂಗ್ನಲ್ಲಿ ಸ್ಟೋರ್ ಮಾಡಿರೋದು, ರಿಟ್ರೀವ್, ಕ್ಲಾಸಿಫೈ, ಅಪ್ಡೇಟ್ ಅನ್ನೋದೆಲ್ಲವೂ ಕೂಡ ಬರುತ್ತೆ. ಫೈನಲಿಗೆ ಔಟ್ಪುಟ್ ಯಾವ ಫಾರ್ಮೆಟಲ್ಲಿ ಬರುತ್ತೆ ಅಂದರೆ ರಿಪೋರ್ಟ್ಸಲ್ಲಿ ಬರುತ್ತೆ, ರಿಸಲ್ಟ್ಸಲ್ಲಿ ಅಥವಾ ಪ್ರೊಸೆಸಿಂಗ್ ಸಿಸ್ಟಮಲ್ಲಿ ಬರುತ್ತೆ. ನೆಕ್ಸ್ಟ್ ಸೊ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಪ್ರೊಸೆಸಿಂಗ್. ಇಲ್ಲಿ ಕೊಟ್ಟಿರುವಂಥ ಒಂದಷ್ಟು ಸ್ಯಾಂಪಲ್ಸ್ ನೋಡೋದಾದರೆ ಸೊ ಇನ್ಪುಟ್, ಪ್ರೊಸೆಸ್, ಔಟ್ಪುಟ್ ಹೇಗೆ ನಡೆಯುತ್ತೆ ಅನ್ನೋದನ್ನು 3 ಸ್ಯಾಂಪಲ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ಯಾಂಪಲ್ಸ್ನ ನೀಟಾಗಿ ತಿಳ್ಕೊಳ್ಳೋಣ. ಎ ವೆಬ್ಸೈಟ್ ಹ್ಯಾಂಡಲಿಂಗ್ ಆನ್ಲೈನ್ ಫಿಲ್ಲಿಂಗ್ ಆಫ್ ಸ್ಟೂಡೆಂಟ್ ಡೀಟೇಲ್ಸ್ ಫಾರ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ಗೆಟಿಂಗ್ ಅಡ್ಮಿಟ್ ಕಾರ್ಡ್. ಸೊ ಒಂದು ಆನ್ಲೈನ್ ವೆಬ್ಸೈಟ್ನಲ್ಲಿ ಒಬ್ಬ ಸ್ಟೂಡೆಂಟು ತನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಹೇಗೆ ಅಪ್ಲೈ ಮಾಡ್ತಾನೆ ಮತ್ತು ಅಡ್ಮಿಟ್ ಕಾರ್ಡನ್ನು ಹೇಗೆ ಪಡ್ಕೊಳ್ತಾನೆ ಅನ್ನೋದನ್ನು ಈ ಪ್ರೊಸೆಸಿಂಗಲ್ಲಿ ನಾವು ನೋಡ್ಬೋದು, ಡೇಟಾ ಪ್ರೊಸೆಸಿಂಗಲ್ಲಿ ನೋಡೋಣ. ಸೊ ಫಸ್ಟು ಇನ್ಪುಟ್.
Student details like name, address, qualification, marks, mobile number, photo and sign, center choice, online fees payment details like credit card or debit card, net banking or other mode of payment, etc. ಈ ರೀತಿ ನಾವು ಇನ್ಪುಟ್ಗಳನ್ನ ಕೊಡಬೇಕಾಗುತ್ತೆ. ಪ್ರೊಸೆಸಿಂಗ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ಪ್ರೊಸೆಸಿಂಗ್ ಆಫ್ ಫಿಲ್ಡ್ ಇನ್ ಡೀಟೇಲ್ಸ್ ಫಾರ್ ಕರೆಕ್ಟ್ನೆಸ್ ಆಫ್ ಡೇಟಾ ರಿಸೀವ್ಡ್, to eligibility as per the advertisement or not, fees paid or not, photo and signature uploaded or not, then generate a roll number and add this applicant in the list of eligible applicants. ಇವಿಷ್ಟು ಪ್ರೊಸೆಸಿಂಗ್ ಬಂದರೆ ಫೈನಲ್ ಆಗಿ ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್, ಸ್ಪೆಸಿಫೈಯಿಂಗ್ ರೋಲ್ ನಂಬರ್, ಸೆಂಟರ್ ಅಡ್ರೆಸ್, ಡೇಟ್ ಆ್ಯಂಡ್ ಟೈಮ್ ಆಫ್ ಟೆಸ್ಟ್ ಇವೆಲ್ಲವೂ ಕೂಡ ಔಟ್ಪುಟ್ ಆಗಿ ನಾವು ಕಾಣ್ಬೋದು. ಇದೇ ರೀತಿಯಾಗಿ ಸೊ ಬ್ಯಾಂಕಿಂಗ್ನಲ್ಲೂ ಕೂಡ ಟ್ರಾನ್ಸಾಕ್ಷನ್ ನೋಡ್ಬೋದು, ಹಾಗೂ ಟ್ರೈನ್ ಟಿಕೆಟ್ ಇಶ್ಯೂ ಮಾಡೋದನ್ನು ಕೂಡ ನಾವು ಈ ಮೂರು ಇನ್ಪುಟ್ ಪ್ರೋಸೆಸ್ ಅಂಡ್ ಔಟ್ಪುಟನ್ನು ಐಡೆಂಟಿಫೈ ಮಾಡಬಹುದು. ಸೊ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಸಮರೈಸಿಂಗ್, ಡೇಟಾ ಸಮರೈಸ್ ಮಾಡೋದಕ್ಕೆ ಏನೆಲ್ಲ ಟೆಕ್ನಿಕ್ಸ್ ಬಳಸ್ತಿದ್ರೆ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಇಟ್ಸ್ ಎ ಸಿಂಗಲ್ ವ್ಯಾಲ್ಯೂ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಗಿವ್ ಸಮ್ ಐಡಿಯಾ ಅಬೌಟ್ ದ ಡೇಟಾ. ಸೊ ಇದರಲ್ಲಿ ಮೂರು ಮೇಜರ್ ಆಗಿ ಬರುವಂಥ ಮೆಷರ್ಸ್ ಯಾವುದಪ್ಪ ಕಾಮನ್ ಆಗಿ ಅಂತಂದರೆ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಸೊ ಮೀನ್ ಅಂತ ಹೇಳಿದ್ರೆ ಆವ್ರೇಜ್, ಮೀಡಿಯನ್ ಅಂತ ಹೇಳಿದ್ರೆ ಮಿಡಲ್ ವ್ಯಾಲ್ಯೂ, ಮೋಡ್ ಅಂತಂದರೆ ಫ್ರೀಕ್ವೆನ್ಸಿ ಆಫ್ ಅಕರೆನ್ಸ್ ಆಫ್ ಎ ಪರ್ಟಿಕ್ಯುಲರ್ ವ್ಯಾಲ್ಯೂ. ಸೊ ಹಾಗಾದರೆ ಮೀನ್ ಅನ್ನೋದ್ರೆ ಏನು? ಸೊ ಮೀನ್ ಅಂದರೆ ಇದು ಸಿಂಪ್ಲಿ ದ ಆವ್ರೇಜ್ ಆಫ್ ನ್ಯೂಮೆರಿಕಲ್ ವ್ಯಾಲ್ಯೂಸ್. ಒಂದು ಕಾಲಮ್ನಲ್ಲಿ ಒಂದಷ್ಟು ವ್ಯಾಲ್ಯೂಸನ್ನು ಕೊಟ್ಟಿರ್ತಾರೆ, ಅದಷ್ಟು ವ್ಯಾಲ್ಯೂಸ್ಗಳನ್ನು ನಾವು ಟೋಟಲ್ ಮಾಡಿ ಸೊ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಅದರಿಂದ ಡಿವೈಡ್ ಮಾಡಿದ್ರೆ ದೆನ್ ವಿ ವಿಲ್ ಗೆಟ್ ದ ಆವ್ರೇಜ್. ಸೊ ಅದನ್ನು ನಾವು ಡೆಫಿನೇಷನ್ ಹೇಗೆ ಹೇಳ್ಬೋದು ಅಂತಂದರೆ x1, x2, x3 ಅಪ್ ಟು xnವರೆಗೆ ವ್ಯಾಲ್ಯೂಸ್ ಕೊಟ್ಟರೆ ದೆನ್ ಮೀನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಸಮೇಷನ್ ಐ ಸ್ಟಾರ್ಟ್ ಫ್ರಮ್ 0 to n xi ಡಿವೈಡ್ ಬೈ n. ಸೊ ಇಲ್ಲಿ ಮೀನ್ ಇಸ್ ನಾಟ್ ಎ ಸೂಟಬಲ್ ಚಾಯ್ಸ್. ಆ್ಯಕ್ಚುಲಿ ಮೀನ್ ಫೈಂಡ್ ಔಟ್ ಮಾಡೋದು ತುಂಬ ಸರಿಯಾದ ಲೆಕ್ಕಾಚಾರ ಅಥವಾ ಕ್ಯಾಲ್ಕುಲೇಷನ್ ಅಲ್ಲ. ಏನಕ್ಕೆ ಅಂದರೆ ಇಫ್ ದೇರ್ ಆರ್ ಔಟ್ಲೈಯರ್ಸ್, ಅದರಲ್ಲಿ ಏನಾದರೂ ಔಟ್ಲೈಯರ್ ವ್ಯಾಲ್ಯೂಸ್ಗಳು ಇದ್ದರೆ ಏನು ಹಾಗಾದರೆ ಔಟ್ಲೈಯರ್ಸ್ ವ್ಯಾಲ್ಯೂಸ್ ಅಂದರೆ ಔಟ್ಲೈಯರ್ಸ್ ವ್ಯಾಲ್ಯೂಸ್ ಅಂತಂದರೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಸೊ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಯಾವುದಾದಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ವ್ಯಾಲ್ಯೂ ಮತ್ತು ಲೋಯೆಸ್ಟ್ ವ್ಯಾಲ್ಯೂ. ಸೊ ಈ ರೀತಿಯಾದಂಥ ವ್ಯಾಲ್ಯೂಗಳು ಬಂದಾಗ ಮೀನ್ ವ್ಯಾಲ್ಯೂ ರಿಸಲ್ಟ್ಗೆ ನಮಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಶುಡ್ ಬಿ ರಿಮೂವ್ಡ್. ಅವು ಅಂತಹ ವ್ಯಾಲ್ಯೂಗಳನ್ನು ನಾವು ರಿಮೂವ್ ಮಾಡಲೇಬೇಕಾಗುತ್ತೆ. ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೀನ್ ಆಫ್ ದ ರಿಮೈನಿಂಗ್ ಡೇಟಾ. ಇಲ್ಲಿ an outlier is an exceptional large or a small value in comparison to other values of the data. Usually outliers are considered as errors. ಇದರಲ್ಲಿ ಔಟ್ಲೈಯರ್ಸ್ ಎಲ್ಲನೂ ಕೂಡ ನಾವು ಎರರ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ದೇ ಕ್ಯಾನ್ ಇನ್ಫ್ಲುಯೆನ್ಸ್ ಆರ್ ಎಫೆಕ್ಟ್ ದ ಆವ್ರೇಜ್ ಆರ್ ಅದರ್ ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ ಬೇಸ್ಡ್ ಆನ್ ದ ಡೇಟಾ. ಸೊ ಹಾಗಾಗಿ ಔಟ್ಲೈಯರ್ಸ್ ವ್ಯಾಲ್ಯೂಸ್ ಆಗಲಿ ಅಥವಾ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗಳಾಗಲಿ ಸೊ ನಾವು ರಿಮೂವ್ ಮಾಡಿ ಉಳಿದಂಥ ನಂಬರ್ಸ್ಗಳಿಗೆ ನಾವು ಮೀನನ್ನು ಫೈಂಡ್ ಮಾಡೋದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಮೀಡಿಯನ್ ಅಂತ ಹೇಳಿದರೆ ಸೊ ಮೀಡಿಯನ್ ಕೂಡ ಇದು ಕೇವಲ ಒಂದು ಸಿಂಗಲ್ ಕಾಲಮ್ಗೆ ಅಥವಾ ಆಟ್ರಿಬ್ಯೂಟ್ಗೆ ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ವ್ಯಾಲ್ಯೂ. ಸೊ ವೆನ್ ಆಲ್ ದ ವ್ಯಾಲ್ಯೂಸ್ ಆರ್ ಸಾರ್ಟೆಡ್ ಇನ್ ದ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್, ಕೊಟ್ಟಿರುವಂಥ ಕಾಲಮ್ನಲ್ಲಿ ಇರುವಂಥ ವ್ಯಾಲ್ಯೂಗಳೆಲ್ಲನೂ ಕೂಡ ಅಸೆಂಡಿಂಗ್ ಆರ್ಡ್ರಲ್ಲಿ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಂಡಾದ್ಮೇಲೆ ಸೊ ಮಧ್ಯದಲ್ಲಿ ಬರುವಂಥ ನಂಬರ್ಗೆ ಅಥವಾ ವ್ಯಾಲ್ಯೂಗೆ ನಾವು ಮೀಡಿಯನ್ ಅಂತ ಹೇಳ್ತೀವಿ. ಸಪೋಸ್ ಕೊಟ್ಟಿರುವಂಥ ಕಾಲಮ್ನಲ್ಲಿ ಒಂದಷ್ಟು ವ್ಯಾಲ್ಯೂಗಳು ಆಡ್ ನಂಬರ್ಸಲ್ಲಿ ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ 5 ನಂಬರ್ಸ್ ಕೊಟ್ಟಿದ್ದಾರೆ, ಸೊ 7 ನಂಬರ್ಸ್ ಕೊಟ್ಟಿದ್ದಾರೆ ಅಂದರೆ ಸೊ ಮಧ್ಯದಲ್ಲಿ ಬರುವಂಥ ವ್ಯಾಲ್ಯೂನೇ ನಾವು ಮೀಡಿಯನ್ ಅಂತ ಹೇಳ್ತೀವಿ. ಸಪೋಸ್ ಕಾಲಮ್ನಲ್ಲಿ ಒಂದು ಈವನ್ ನಂಬರ್ಸ್ ಕೊಡ್ತಾರೆ, ಫಾರ್ ಎಕ್ಸಾಂಪಲ್ 4 ಆಗಿರ್ಬೋದು, 6 ಆಗಿರ್ಬೋದು, ಅದು 8 ಆಗಿರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಮೀಡಿಯನ್ ಹೇಗೆ ಕಂಡುಹಿಡಿತೀವಿ ಅಂದರೆ ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಆವ್ರೇಜ್ ಆಫ್ ದ 2 ಮಿಡಲ್ ವ್ಯಾಲ್ಯೂಸ್. ಮಧ್ಯದಲ್ಲಿರುವಂಥ 2 ನಂಬರ್ಗಳನ್ನ ಟೋಟಲ್ ಮಾಡಿ ದೆನ್ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಅದು ಮೀಡಿಯನ್ ವ್ಯಾಲ್ಯೂನ ಕೊಡುತ್ತಾ ಬರುತ್ತೆ. ಸೊ ಮೀಡಿಯನ್ ರೆಪ್ರೆಸೆಂಟ್ಸ್ ದ ಸೆಂಟ್ರಲ್ ವ್ಯಾಲ್ಯೂ. ಸೊ ಮೀಡಿಯನ್ ಅಂತ ಹೇಳಿದ್ರೆ ಸೆಂಟ್ರಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಟ್ ವಿಚ್ ದ ಗಿವನ್ ಡೇಟಾ ಈಸ್ ಈಕ್ವಲಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಕೊಟ್ಟಿರುವಂಥ ಲಿಸ್ಟ್ ಆಫ್ ವ್ಯಾಲ್ಯೂಸನ್ನು ಈಕ್ವಲ್ ಆಗಿ ಡಿವೈಡ್ ಮಾಡುವಂಥ ಒಂದು ವ್ಯಾಲ್ಯೂ ಅಂತ ಹೇಳ್ತೀವಿ. ಹಾಗಾದರೆ ಮೋಡ್ ಅಂತ ಹೇಳಿದ್ರೆ ವ್ಯಾಲ್ಯೂ ದಟ್ ಅಪಿಯರ್ಸ್ ಮೋಸ್ಟ್ ನಂಬರ್ ಆಫ್ ಟೈಮ್ಸ್. ಯಾವುದೋ ಒಂದು ವ್ಯಾಲ್ಯೂನ ಆಟ್ರಿಬ್ಯೂಟಲ್ಲಿ ಅಥವಾ ಕಾಲಮ್ನಲ್ಲಿ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಹೆಚ್ಚು ಬಾರಿ ಏನಾದರೂ ಅದು ಕಂಡು ಬಂದರೆ ನಾವು ಅದನ್ನು ಮೋಡ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಕಂಪ್ಯೂಟೆಡ್ ಆಸ್ ದ ಬೇಸಿಸ್ ಆಫ್ ಫ್ರೀಕ್ವೆನ್ಸಿ ಆಫ್ ಅಕರೆನ್ಸ್. ಸೊ ಪದೇ ಪದೇ ಆ ವ್ಯಾಲ್ಯೂಗಳನ್ನು ನಾವು ಕಂಡು ಬಂದರೆ ಅಂಥ ನಂಬರ್ನ ನಾವು ಮೋಡ್ ಅಂತ ಹೇಳ್ತೀವಿ. ಎ ಡೇಟಾ ಸೆಟ್ ಹ್ಯಾಸ್ ನೋ ಮೋಡ್. ಆ ಒಂದು ಡೇಟಾ ಸೆಟ್ಟಲ್ಲಿ ಮೋಡ್ ಅನ್ನೋ ವ್ಯಾಲ್ಯೂನೇ ಇಲ್ಲ ಅಂತ ಹೇಳಿದ್ರೆ ಪ್ರತಿ ವ್ಯಾಲ್ಯೂ ಅಲ್ಲಿ ಬರುವಂಥ ಪ್ರತಿ ವ್ಯಾಲ್ಯೂ ಕೂಡ ಒನ್ ಟೈಮ್ ಎಕ್ಸಿಸ್ಟೆನ್ಸಲ್ಲಿ ಇದೆ ಅಂತ ಲೆಕ್ಕ. ಸೊ ದೇರ್ ಮೇ ಬಿ ಮಲ್ಟಿಪಲ್ ಮೋಡ್ಸ್. ಕೆಲವು ಸಲ ಒಂದಕ್ಕಿಂತ ಹೆಚ್ಚಿನ ಮೋಡ್ಸ್ಗಳು ಕೂಡ ಬರಬಹುದು. ಸೊ ಇನ್ ದ ಡೇಟಾ ಇಫ್ ಮೋರ್ ದೆನ್ ಒನ್ ವ್ಯಾಲ್ಯೂಸ್ ಹ್ಯಾವ್ ಸೇಮ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಒಂದಕ್ಕಿಂತ ಜಾಸ್ತಿ ಏನಾದರೂ ಮೋಡ್ ಬಂದಿದೆ ಅಂದರೆ ಸೊ ಅದೇ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ನಾವು ಹೇಳ್ತೀವಿ.
ಸೊ ಮೋಡ್ ಕ್ಯಾನ್ ಬಿ ಫೌಂಡ್ ಫಾರ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಆಸ್ ವೆಲ್ ಆಸ್ ನಾನ್ ನ್ಯೂಮರಿಕಲ್ ವ್ಯಾಲ್ಯೂ. ಇಲ್ಲಿ ಮೋಡ್ ಅನ್ನೋದನ್ನು ನಂಬರ್ಸ್ಗೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನಾನ್ ನ್ಯೂಮರಿಕ್ ವ್ಯಾಲ್ಯೂಗೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಹಾಗಾದರೆ ಮೆಷರ್ಸ್ ಆಫ್ ವೇರಿಯಬಿಲಿಟಿಯನ್ನು ಫೈಂಡ್ ಮಾಡೋದ್ರೆ ಏನು? ಇಟ್ ರೆಫರ್ಸ್ ಟು ದ ಸ್ಪ್ರೆಡ್ ಆರ್ ವೇರಿಯೇಷನ್ ಅಂತ ಹೇಳ್ತೀವಿ. ಸೊ ಸ್ಪ್ರೆಡ್ ಆಗಿದೆ, ಸೊ ಇಷ್ಟರ ಮಟ್ಟಿಗೆ ವೇರಿಯೇಷನ್ ಇದೆ ಅಂತ ಹೇಳಿದ್ವಿ. ಸೊ ದೇ ಆರ್ ಆಲ್ಸೋ ಕಾಲ್ಡ್ ದ ಮೆಷರ್ಸ್ ಆಫ್ ಡಿಸ್ಪರ್ಷನ್. ಇಷ್ಟರ ಮಟ್ಟಿಗೆ ಡಿಸ್ಪರ್ಸನ್ ಆಗಿದೆ, ಅಥವಾ ದಟ್ ಇಂಡಿಕೇಟ್ಸ್ ದ ಡಿಗ್ರಿ ಆಫ್ ಡೈವರ್ಸಿಟಿ. ಇಷ್ಟು ಭಾಗ ಅದು ಡೈವರ್ಸಿಟಿ ಆಗಿದೆ ಅಂತ ಹೇಳ್ಬೋದು. ದೇ ಆಲ್ಸೋ ಇಂಡಿಕೇಟ್ ದ ಡಿಫರೆನ್ಸ್ ವಿತ್ ದ ಗ್ರೂಪಲ್ಲಿ ಯಾವ ರೀತಿಯಾದಂಥ ಡಿಫರೆನ್ಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ದೇ ಆಲ್ಸೋ ಇಂಡಿಕೇಟ್ ದ ಡಿಫರೆನ್ಸ್ ವಿತ್ ದ ಗ್ರೂಪ್. ಟೂ ಡಿಫ್ರೆಂಟ್ ಡೇಟಾ ಸೆಟ್ಸ್ ಕ್ಯಾನ್ ಹ್ಯಾವ್ ದ ಸೇಮ್ ಮೀನ್. ಎರಡು ಡೇಟಾ ಸೆಟ್ಗಳು ಒಂದೇ ರೀತಿಯಾದಂಥ ಮೀನ್ ವ್ಯಾಲ್ಯೂ ಇರ್ಬೋದು, ಒಂದೇ ರೀತಿಯಾದಂಥ ಮೀಡಿಯನ್ ಇರ್ಬೋದು, ಒಂದೇ ರೀತಿಯಾದಂಥ ಮೋಡ್ ವ್ಯಾಲ್ಯೂನ ಹೊಂದಿರ್ಬೋದು, ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಡಿಸ್ಪರ್ಷನ್. ಬಟ್ ಡಿಸ್ಪರ್ಷನ್ಗೆ ಬಂದಾಗ ಬೇರೆ ಬೇರೆ ಲೆವೆಲಲ್ಲಿ ಇರುವಂಥ ಡಿಸ್ಪರ್ಷನ್ ನಾವು ಕಾಣ್ಬೋದು. ಸೊ ದಟ್ ಈಸ್ ವೈಸ್ ವರ್ಸ. ಕಾಮನ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಆರ್ ವೇರಿಯಬಿಲಿಟಿ ಆರ್. ಕಾಮನ್ ಆಗಿ ಡಿಸ್ಪರ್ಷನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇರುವಂಥ ಮಾಪನಗಳು ಅಥವಾ ಮೆಷರ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ರೇಂಜ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡೆವಿಯೇಷನ್. ಹಾಗಾದರೆ ರೇಂಜ್ ಅಂದರೆ ಏನು? ರೇಂಜ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಡೇಟಾ. ರೇಂಜ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಓನ್ಲಿ ಫಾರ್ ನ್ಯೂಮರಿಕಲ್. ಇಲ್ಲಿ ರೇಂಜ್ ಅನ್ನೋ ಫಂಕ್ಷನ್ನ ನಾವು ಓನ್ಲಿ ಫಾರ್ ದ ನಂಬರ್ ಬೇಸ್ಗೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಎ ಮೆಷರ್ ಆಫ್ ಡಿಸ್ಪರ್ಷನ್. ಇದನ್ನು ನಾವು ಡಿಸ್ಪರ್ಷನ್ಗೆ ಮೆಷರ್ ಅಂತ ಹೇಳ್ತೀವಿ. ಆ್ಯಂಡ್ ಟೆಲ್ಸ್ ಅಬೌಟ್ ದ ಕವರೇಜ್ ಆ್ಯಂಡ್ ಸ್ಪ್ರೆಡ್ ಆಫ್ ದ ಡೇಟಾ. ಸೊ ಎಷ್ಟು ಮಟ್ಟಿಗೆ ಕವರ್ ಆಗಿದೆ, ಎಷ್ಟು ಮಟ್ಟಿಗೆ ಡೇಟಾ ಸ್ಪ್ರೆಡ್ ಆಗಿದೆ ಅನ್ನೋ ಕೂಡ ನಾವು ಇಲ್ಲಿ ಹೇಳ್ಬೋದು. ಸ್ಟ್ಯಾಂಡರ್ಡ್ ಡಿವಿಷನ್ ಅಂದರೆ, ಸೊ ಇಟ್ ಈಸ್ ರೆಫರ್ಸ್ ಟು ದ ಡಿಫರೆನ್ಸ್ ವಿತ್ ಇನ್ ದ ಗ್ರೂಪ್ ಆರ್ ಸೆಟ್ ಆಫ್ ಡೇಟಾ ಆಫ್ ಎ ವೇರಿಯಬಲ್. ಸೊ ಗ್ರೂಪ್ ಒಳಗಡೆ ಇರುವಂಥ ಡಿಫರೆನ್ಸ್ ಅಂತಲೇ ಹೇಳ್ಬೋದು, ಅಥವಾ ಡೇಟಾದಲ್ಲಿ ಬರುವಂಥ ಒಂದಷ್ಟು ಸೆಟ್ ಆಫ್ ಡೇಟಾ ವೇರಿಯಬಲ್ ಅಂತಲೇ ಹೇಳ್ಬೋದು. ಲೈಕ್ ರೇಂಜ್, ಇದು ಕೂಡ ಒಂದು ರೀತಿಯ ರೇಂಜ್ ಅಂತಲೇ ಹೇಳ್ಬೋದು. ಇಟ್ ಆಲ್ಸೋ ಮೆಷರ್ಸ್ ದ ಸ್ಪ್ರೆಡ್ ಆಫ್ ಡೇಟಾ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್, ಯಾವ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದ ಆವ್ರೇಜ್ ಆಫ್ ದ ಸ್ಕ್ವೇರ್ಡ್ ಡಿಫರೆನ್ಸ್ ಆಫ್ ಈಚ್ ವ್ಯಾಲ್ಯೂ ಫ್ರಮ್ ದ ಮೀನ್ ವ್ಯಾಲ್ಯೂ ಆಫ್ ದ ಡೇಟಾ. ಸೊ ಸ್ಮಾಲರ್ ವ್ಯಾಲ್ಯೂ ಏನಾದರೂ ಬಂತು ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಅ ಲೆಸ್ ಸ್ಪ್ರೆಡ್ ಅಂತ ಹೇಳ್ತೀವಿ. ಲಾರ್ಜರ್ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಅ ಮೋರ್ ಸ್ಪ್ರೆಡ್ ಅಂತ ಹೇಳ್ತೀವಿ. ಸೊ ಈ ಒಂದು ಸ್ಟ್ಯಾಂಡರ್ಡ್ ಡಿವಿಷನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದನ್ನು ಒಂದು ಸ್ಯಾಂಪಲ್ನಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಿವಿಷನ್ ಫೈಂಡ್ ಮಾಡೋಂಥ ಒಂದು ಸ್ಯಾಂಪಲ್ ಇದೆ. ಅಟೆಂಡೆನ್ಸ್ ಆಫ್ 9 ಸ್ಟೂಡೆಂಟ್ಸ್. ಸೊ ಇಲ್ಲಿ ಸೊ ಹೈಟ್ ದಟ್ ಈಸ್ ಎಕ್ಸ್ ಇನ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 9 ಜನ ಸ್ಟೂಡೆಂಟ್ಸ್ಗಳು. ಸೊ ಅವರ ಹೈಟನ್ನು ಸೆಂಟಿಮೀಟರಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. 90 ಸೆಂಟಿಮೀಟರ್, 102 ಸೆಂಟಿಮೀಟರ್, 110, 115, 85, 90, 100, 110, 110. ಸೊ ಈಗ ನಾವು ಸೊ ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಈಕ್ವಲ್ ಟು 9 ಮೆಂಬರ್ಸ್ ಅಂತ ಬರುತ್ತೆ. ಈ ಎಕ್ಸ್ ಬಾರ್ ಅನ್ನೋದು ಹೇಗೆ ಬಂತು ಅಂತಂದರೆ, ಸೊ ಲೆಟ್ ಅಸ್ ಸಿ ದ ಕ್ಯಾಲ್ಕುಲೇಷನ್ಸ್. ಎಕ್ಸ್ ಕಾಲಮ್ನಲ್ಲಿ ಅಥವಾ ಎಕ್ಸ್ ಅಟಬಲ್ ಇರುವಂಥ ವ್ಯಾಲ್ಯೂಗಳನ್ನು ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ, ಎಕ್ಸ್ ಬಾರನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡೋಣ. ಕ್ಯಾಲ್ಸಿ ತೊಗೊಳ್ಳೋಣ ಈಗ. ಸೊ ಕ್ಯಾಲ್ಸಿ, ಸೊ ಇಲ್ಲಿರುವಂತಹ ಕ್ಯಾಲ್ಸಿನಲ್ಲಿ ನಾವು ಸೊ ಲೆಟ್ ಅಸ್ ಫೈಂಡ್ ಔಟ್ ದಿಸ್ ಎಕ್ಸ್ ಬಾರ್. ಎಕ್ಸ್ ಬಾರನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ಇಲ್ಲಿ 9 ಸ್ಟೂಡೆಂಟ್ಸ್ಗಳನ್ನ ಒಂದು ಹೈಟನ್ನು ಇಲ್ಲಿ ಮೆನ್ಷನ್ ಮಾಡಾಗಿದೆ. ಸೊ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು 9 ಆಗಿರೋದ್ರಿಂದ ಸೊ ಎನ್ ಈಸ್ ಈಕ್ವಲ್ ಟು 9 ಅಂತ ಕೊಟ್ಟಿದ್ದಾರೆ. ನಾವು ಹೌ ಟು ಫೈಂಡ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿರುವಂಥ ಎಲ್ಲ ವ್ಯಾಲ್ಯೂಗಳನ್ನ ಟೋಟಲ್ ಮಾಡ್ತಾ ಬರೋದು. ಸೊ 90 ಪ್ಲಸ್ 102 ಪ್ಲಸ್ ದೆನ್ 110 ಪ್ಲಸ್ 115 ಪ್ಲಸ್ ದೆನ್ 85 ಪ್ಲಸ್ 90 plus 100 plus 1110 110 plus 110. ಸೊ ಟೋಟಲಿ 9 ಸ್ಟೂಡೆಂಟ್ಸ್ಗಳನ್ನ ನಾವಿಲ್ಲಿ ಟೋಟಲ್ನ ಹೈಟನ್ನು ಫೈಂಡ್ ಔಟ್ ಮಾಡಿದ್ವಿ. ಸೊ 912 ಬರುತ್ತೆ. ಸೊ ಈ ಒಂದು ಟೋಟಲ್ನ ನಾವು ಡಿವೈಡ್ ಬೈ 9 ಸ್ಟೂಡೆಂಟ್ಸ್ ಅಂತ ಮಾಡಿದ್ರೆ ದೆನ್ ವಿ ವಿಲ್ ಗೆಟ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಎಷ್ಟಿದೆ ಅಂದರೆ 101.33. ಸೊ ಇದನ್ನು ನಾವು ಎಕ್ಸ್ ಬಾರ್ ಅಂತ ಹೇಳ್ತೀವಿ. ಈ ಬಂದಿರುವಂಥ ಎಕ್ಸ್ ಬಾರಿಂದ ಸೊ ನಾವೀಗ ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಎಕ್ಸ್ ಬಾರ್ ಅಂತ ಹೇಳಿದ್ರೆ ಸೊ 90 ಮೈನಸ್ 101.33. ಸೊ ದಟ್ ಈಸ್ ಮೈನಸ್ 11.33 ಬಂದಿದೆ. ಸೊ ನೆಕ್ಸ್ಟ್ ಒನ್ ಅಗೇನ್ 102 ಮೈನಸ್ 101.33. ಸೊ ಅದನ್ನು 0.67 ಅಂತ ಬಂದಿದೆ. ಅಗೇನ್ ಸೊ 110 ಮೈನಸ್ 101.3 ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ
ಸೊ 8.67 ಹೀಗೆ ಬಂದಿರುವಂಥ ಎಕ್ಸ್ ಬಾರ್ ವ್ಯಾಲ್ಯೂನ ಸೊ ಎಕ್ಸ್ ಕಾಲಮ್ನಲ್ಲಿರುವಂಥ ವ್ಯಾಲ್ಯೂಗಳಿಂದ ಸಬ್ಟ್ರಾಕ್ಟ್ ಮಾಡ್ತಾ ಬಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸಿಗುತ್ತೆ. ಈಗ ಇದೇ ರೀತಿಯಾಗಿ ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಸ್ಕ್ವೇರ್ ಆಫ್ ದಿಸ್ ಡಿಫ್ರೆನ್ಸ್. ಸ್ಕ್ವೇರ್ ಆಫ್ ದಿಸ್ ಡಿಫ್ರೆನ್ಸ್ ಫೈಂಡ್ ಮಾಡಬೇಕಂದ್ರೆ ಸೊ -11. ಸೊ ಹಿಯರ್ ವಿ ಹ್ಯಾವ್ ಟು ಟೇಕ್ ಮೈನಸ್ ಸಿಂಬಲ್. ಸೊ ಮೈನಸ್ ಸಿಂಬಲ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದ ನೋ ಪ್ರಾಬ್ಲಮ್. ಸೊ -11, let us take minus, okay, then minus 11.33 into minus 11.33. So ಅಂದರೆ 2 times ನಾವು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, ಇಲ್ಲಿ ನೆಗೆಟಿವ್ ಬರ್ತಾ ಇದೆ. ರಾಂಗ್ ಕ್ಯಾಲ್ಕುಲೇಷನ್ ಆಗಿದೆ, ಯಾಕೆಂದರೆ -11.33 ಇಂಟು ಪ್ಲಸ್ 11.33 ಆಗಿದೆ. ಆ್ಯಕ್ಚುಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಲೆಟ್ ಅಸ್ ಟೇಕ್ 11.33 ಇಂಟು 11.33. ಸೊ ಆನ್ಸರ್ ಇಸ್ 128.36 ಬಂದಿದೆ. 689 ಇಲ್ಲಿ ಮೋರ್ ದೆನ್ 5 ಇರೋದ್ರಿಂದ 37ಗೆ ನಾವು ರೌಂಡ್ ಆಫ್ ಮಾಡ್ಬೋದು. ಅದೇ ರೀತಿಯಾಗಿ ಸೊ ನೆಕ್ಸ್ಟ್ ಇಸ್ 0.67 ಇಂಟು 0.67. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 0.44 ಅನ್ನೋದು ಬರ್ತಾ ಇದೆ. ಸೊ ವಿ ಹ್ಯಾವ್ ಟು ಸ್ಕ್ವೇರ್ ದಿಸ್ ಟು ವ್ಯಾಲ್ಯೂಸ್. ಸೊ ಇಲ್ಲಿ ಕೇವಲ 0.6 ಮಾತ್ರ ತೊಗೊಂಡಿದ್ದಾರೆ. ಸೊ 0.6 ಇಂಟು 0.6, ಸೊ ದಟ್ ಈಸ್ 0.36. ಸೊ ನೆಕ್ಸ್ಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ವಿ ಕ್ಯಾನ್ ಟೇಕ್ ಓನ್ಲಿ 1 digit or 2 digits. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಆದಮೇಲೆ ದೆನ್ ವಿ ಹ್ಯಾವ್ ಟು ಫೈಂಡ್ ದ ಟೋಟಲ್ ಆಫ್ ದಿಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇದನ್ನೆಲ್ಲ ಟೋಟಲ್ ಮಾಡಿದ್ಮೇಲೆ ನಮಗೆ ಸಮೇಷನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಬರುತ್ತೆ, ದಟ್ ಈಸ್ 938.00. ಸೊ ಸ್ಟ್ಯಾಂಡರ್ಡ್ ಡಿವಿಷನ್ ಫಾರ್ಮುಲಾಗೆ ಹೋದಾಗ ಸೊ 938 ಅನ್ನೋದು ನ್ಯೂಮರೇಟರ್ ಬರುತ್ತೆ ಆ್ಯಂಡ್ ಎನ್ ಇಸ್ ದ ನಂಬರ್ ಆಫ್ ಫ್ರೆಂಡ್ಸ್ 9 ಅಂತ ಬರುತ್ತೆ. ಸೊ ಅಗೇನ್ ಇಫ್ ಯು ಕ್ಯಾಲ್ಕುಲೇಟ್ ದಿಸ್ calculator, 938 divided by 9. So 938 then divided by 9. So answer is 104.22. Again, if you want to take the square root, we can take the square root also. So square root of this, that is 10.2 centimeter. So ಈ ರೀತಿಯಾಗಿ ನಮಗೆ ಆನ್ಸರನ್ನು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ದ ವೆರಿ ಈಸಿಯೆಸ್ಟ್ ಮೆಥಡ್ ಟು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಷನ್. ಆ್ಯಂಡ್ ಈ ಸ್ಟ್ಯಾಂಡರ್ಡ್ ಡಿವಿಷನ್ಗೆ ಸಂಬಂಧಪಟ್ಟಂತೆ ಒಂದು ಹಾಟ್ ಕ್ವಶನ್ ಇದ್ದೇ ಇರುತ್ತೆ, ದಟ್ ಈಸ್ ಫಾರ್ 5 marks. ಸೊ ಹಾಗಾಗಿ ಸೊ ಒನ್ಸ್ ಅಗೇನ್ ಸೊ ಹೈಟ್ಸ್ ಕಾಲಮ್ನಲ್ಲಿರುವಂಥ ವ್ಯಾಲ್ಯೂಸ್ಗಳನ್ನೆಲ್ಲನೂ ಟೋಟಲ್ ಮಾಡಿ ಕೊಟ್ಟಿರುವಂಥ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಅದನ್ನು ಡಿವೈಡ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಎಕ್ಸ್ ಬಾರ್ ಅನ್ನು ಸಿಗುತ್ತೆ. ಅದಾದ ನಂತರ ಸೊ ಬಂದಿರುವಂಥ ಎಕ್ಸ್ ಬಾರನ್ನು ಸೊ ಎಕ್ಸ್ ವ್ಯಾಲ್ಯೂಸಿಂದ ಮೈನಸ್ ಮಾಡ್ತಾ ಬಂದರೆ ನಮಗೆ ನೆಗೆಟಿವ್ ಕೆಲವು ವ್ಯಾಲ್ಯೂಸ್ ಬರುತ್ತೆ, ದೆನ್ ಪಾಸಿಟಿವ್ ವ್ಯಾಲ್ಯೂಸ್ ಕೂಡ ಬರಬಹುದು. ಸೊ ನೆಗೆಟಿವ್ ಇರೋ ವ್ಯಾಲ್ಯೂಸ್ ಎಲ್ಲ ನೆಕ್ಸ್ಟ್ ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ವ್ಯಾಲ್ಯೂಸ್ ಆಗಿರುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಫೈಂಡಿಂಗ್ ದ ಸ್ಕ್ವೇರ್ ಆಫ್ ದಟ್. ಸ್ಕ್ವೇರ್ ಅಂದರೆ ಸೊ 11.33 ಅಂದರೆ 2 times ಮಲ್ಟಿಪ್ಲೈ ಮಾಡೋದು, ಅಂದರೆ 11.33 ಇಂಟು 11.33 ಈ ರೀತಿ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರನ್ನು ಫೈನಲ್ ಆಗಿ ನಾವು ಟೋಟಲ್ ಮಾಡಿದ್ರೆ ಅದನ್ನೇ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ 938 ಬಂದಿದೆ. ಸೊ ಅದನ್ನು ನಾವು ಸ್ಟ್ಯಾಂಡರ್ಡ್ ಡಿವಿಷನ್ಗೆ ಅಪ್ಲೈ ಮಾಡಿದಾಗ 938 divided by 9 ಅಂತ ಮಾಡಿದ್ರೆ 104.22 ಅಂತ ಬರುತ್ತೆ. ಇಫ್ ವಿ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದಟ್ ದೆನ್ ವಿ ವಿಲ್ ಗೆಟ್ ದ ಪಾಸಿಟಿವ್ 10.2 centimeter. ಹೀಗೆ ಸ್ಟ್ಯಾಂಡರ್ಡ್ ಡಿವಿಷನ್ನ ನಾವು ಫೈಂಡ್ ಮಾಡಬೇಕು. ಸೊ ಇಲ್ಲಿಗೆ ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾ ಚಾಪ್ಟರ್ ಬಗ್ಗೆ ಕಂಪ್ಲೀಟ್ ಆಗಿದೆ. ಸೊ ಲೆಟ್ ಅಸ್ ಸೀ ದ ಕ್ವಶನ್ಸ್. 2 marks ಕ್ವಶನ್ಸ್ಗಳು, ಇಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರು ನಮ್ಮ ಎಕ್ಸ್ಪ್ರೆಷನಲ್ಲಿ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಸೊ ವಿ ಕ್ಯಾನ್ ಟ್ರೈ ಆಲ್ ದಿಸ್ ಕ್ವಶನ್ಸ್. ಅಗೇನ್ 3 marks ಕ್ವಶನ್ಸ್ಗಳು ಕೂಡ ನೀವು ಆನ್ಸರ್ಗಳನ್ನ ಆದಷ್ಟು ಹುಡುಕೋದಕ್ಕೆ ಪ್ರಯತ್ನ ಮಾಡಬೇಕು. ಆ್ಯಂಡ್ 3 marks ಕ್ವಶನ್ಸ್, 5 marks ಕ್ವಶನ್ಸ್, ಇಲ್ಲಿ ಬರುವಂಥ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಡಿವಿಷನ್ಸ್ ಪ್ರಾಬ್ಲಮ್ಸ್ಗಳೆಲ್ಲ ಏನೆಲ್ಲಿದೆ ಅದನ್ನೆಲ್ಲ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ 5 marks ಕ್ವಶನ್ ಅನ್ನೋ ಒಂದು ಪ್ಲೇ ಲಿಸ್ಟ್ನಲ್ಲಿ ಈ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಬರ್ತೀವಿ. ಸೊ ಆದಷ್ಟು ಬಿಫೋರ್ ದ ಎಕ್ಸಾಮಿನೇಷನ್ಸ್ ವಿ ಪೀಪಲ್ ಆರ್ ಗೋಯಿಂಗ್ ಟು ಗೆಟ್ ಆಲ್ ದ 5 marks ಕ್ವಶನ್ಸ್. ಓಕೆ, ಸೊ ಇಲ್ಲಿವರೆಗೆ ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾ ಚಾಪ್ಟರ್ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ನಾವು ಭಾವಿಸ್ಕೊತೀನಿ. ಇನ್ ಕೇಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಎಕ್ಸ್ಪ್ಲನೇಷನ್ಸ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದ್ದಲ್ಲಿ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್
ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.